ನಿಮಗೆ ಮೊಣಕಾಲು ಅಥವಾ ಮಂಡಿ ನೋವು ಇದೆಯಾ? ನಾನೊಬ್ಬ ಮೂಳೆ ಕೀಲು ತಜ್ಞನಾಗಿ ಪ್ರತಿದಿನ ನಾನು ಬಹಳಷ್ಟು ಜನ ಮಂಡಿ ನೋವಿರೋರನ್ನ ನೋಡ್ತಾ ಇರ್ತೀನಿ. ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ಸ್ಟೇಜಲ್ಲಿರುವಂತಹ ಮಂಡಿ ನೋವು. ನನಗೆ ಎಲ್ಲರೂ ಹೇಳೋದು ಒಂದೇ ವಿಷಯ, ಡಾಕ್ಟ್ರೇ ನಾನು ಎಲ್ಲ ಟ್ರೈ ಮಾಡಿ ನೋಡಾಯಿತು, ಏನೂ ಉಪಯೋಗ ಆಗ್ತಾ ಇಲ್ಲ. ನಾನು ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ರು, ರೆಸ್ಟ್ ತೊಗೊಂಡ್ರೆ, ಮಾತ್ರೆ ತೊಗೊಳ್ಳಿ ಅಂತ ಹೇಳಿದ್ರು, ಆಯಿಂಟ್ಮೆಂಟ್ ಔಷಧಿ ಎಣ್ಣೆ ಹಚ್ಚಿ ಅಂತ ಹೇಳಿದ್ರು, ವ್ಯಾಯಾಮ ಮಾಡಿ ಅಂತ ಹೇಳಿದ್ರು, ಏನು ಮಾಡಿದ್ರು ಆರಾಮೇ ಆಗ್ತಾ ಇಲ್ಲಲ್ಲ ಡಾಕ್ಟ್ರೇ, ಏನು ಮಾಡಬೇಕು ಅಂತ ಕೇಳ್ತಿರ್ತಾರೆ. ನಾನು ಅವ್ರನ್ನ ಡೀಟೇಲ್ ಆಗಿ ವಿಚಾರಿಸಿದಾಗ ಅವರು ಮಾಡ್ತಾ ಇರುವಂತಹ ತಪ್ಪುಗಳು ನನಗೆ ಅರ್ಥ ಆಗುತ್ತೆ. ಸೊ ಇವತ್ತು ನಾನು ನಿಮಗೆ 7 ತಪ್ಪುಗಳಿಂದ, ಯಾವ ತಪ್ಪುಗಳನ್ನು ನೀವು ಮಾಡ್ತಾ ಇರೋದ್ರಿಂದ ನಿಮ್ಮ ಮಂಡಿ ನೋವು ಗುಣ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಿಮಗೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಮಂಡಿ ಮೊಣಕಾಲು ನೋವಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇ ತಪ್ಪು, ಮಂಡಿ ನೋವು ಪ್ರಾರಂಭ ಆದಾಗ ಅದನ್ನ ನಿರ್ಲಕ್ಷ್ಯ ಮಾಡುವಂಥದ್ದು. ಕೆಲವೊಬ್ರು ಮಂಡಿ ನೋವು ಬಂತು ಅಂದ ತಕ್ಷಣ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ, ಮೆಟ್ಲು ಇಳಿಬೇಕಾದ್ರೆ ಕಷ್ಟ ಆಗ್ತಾ ಬರುತ್ತೆ, ಅಥವಾ ಕಾಲು ಮಡಚಿ ಕೆಳಗಡೆ ನೆಲದ ಮೇಲೆ ಕೂತ್ಕೊಳ್ಳೋ ಅಂಥದ್ದು, ಹೇಳೋ ಅಂಥದ್ದು ಬಹಳ ಕಷ್ಟ. ನನಗೆ ಕೆಳಗಡೆ ಕೂತ್ಕೊಂಡು ಮುಂಚೆ ತರಕಾರಿ ಹೆಚ್ಚುತ್ತಿದ್ದೆ, ಕಾಯಿ ತುರಿತಾ ಇದ್ದೆ, ಈಗ ಆಗ್ತಾ ಇಲ್ಲ ಡಾಕ್ಟ್ರೇ. ಭಾರತೀಯ ಶೈಲಿ ಶೌಚಾಲಯದಲ್ಲಿ ಕೂತ್ಕೊಂಡು ಹೇಳೋದು ಕಷ್ಟ ಆಗುತ್ತೆ, ಏರುಪೇರು ಕಡೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಇದೇನು ಬಿಡು, ಸಹಜ, ಎಲ್ಲರಿಗೂ ಆಗ್ತಾ ಇರುತ್ತೆ. ನನಗೇನೋ ವಯಸ್ಸಾಯಿತು ಅಂತ ಅನ್ಸುತ್ತೆ, ಅಥವಾ ನಾನು ಅವತ್ತು ತುಂಬ ಕೂತ್ಕೊಂಡಿದ್ದೆ, ಅಥವಾ ಅವತ್ತೆಲ್ಲೋ ನಿಂತ್ಕೊಂಡಿದ್ದೆ, ದೇವಸ್ಥಾನಕ್ಕೆಲ್ಲೋ ಹೋಗಿ ಬಂದೆ, ಅದಾದ್ಮೇಲೆ ನನಗೆ ನೋವು ಶುರುವಾಯಿತು, ಸ್ವಲ್ಪ ದಿನದಲ್ಲಿ ಆರಾಮಾಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಸಣ್ಣ ಪ್ರಮಾಣದಲ್ಲಿ ತೊಂದರೆ ಇದ್ದಾಗ ನಿರ್ಲಕ್ಷ್ಯ ಮಾಡಿದ್ರೆ ಅದು ಹೆಚ್ಚಾಗ್ಬಿಡುತ್ತೆ, ಅವಾಗ ಅದನ್ನು ಸರಿಪಡಿಸುವಂಥದ್ದು ಕಷ್ಟ. ಉದಾಹರಣೆಗೆ, ಸ್ವಲ್ಪ ಬೆಂಕಿ ಇದ್ದರೆ ಸ್ವಲ್ಪ ನೀರಲ್ಲೇ ಅದನ್ನು ಸರಿಪಡಿಸ್ಬಿಡ್ಬೋದು, ಅಥವಾ ಬೆಂಕಿಯನ್ನು ಆರಿಸ್ಬೋದು. ಬೆಂಕಿ ಹೆಚ್ಚಾದ್ಮೇಲೆ ನೀರು ಹೆಚ್ಚಬೇಕಾಗುತ್ತೆ, ಈಗ ಆಲ್ರೆಡಿ ಸ್ವಲ್ಪ ಸುಟ್ಟು ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಎಚ್ಚರಿಕೆ ವಹಿಸಬೇಕು. ನನಗೆ ಮಂಡಿ ನೋವು ಶುರುವಾಯಿತು, ಮಂಡಿಯಲ್ಲಿ ಸ್ವಲ್ಪ ಕಟ್ ಶಬ್ದ ಬರ್ತಾ ಇದೆ, ನೋವು ಬರ್ತಾ ಇದೆ, ಬಾವು ಬರ್ತಾ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಬಿಗಿತ ಬರ್ತಾ ಇದೆ, ಈ ಥರ ಕೂತ್ಕೊಂಡು ಏಳಕ್ಕೆ, ಮೆಟ್ಲು ಹತ್ತಿ ಇಳಿದು ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಇದು ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಅದಕ್ಕೆ ಕಾರಣವನ್ನು ಕಂಡುಹಿಡಬೇಕು. ಎಲ್ಲ ಮಂಡಿ ನೋವು ಸವಕಳಿ ಅಲ್ಲ, ಎಲ್ಲ ಮಂಡಿ ನೋವು ಒಂದೇ ಥರ ಅಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ನಂತರ ಅದಕ್ಕೆ ಬೇಕಾಗಿರುವಂತಹ ಜೀವನ ಶೈಲಿ ಬದಲಾವಣೆಗಳನ್ನು, ಸ್ವಲ್ಪ ಪ್ರಮಾಣದಲ್ಲಿ ಮನೇಲಿ ಏನೇನು ಬದಲಾವಣೆಗಳನ್ನು ಮಾಡ್ಕೋಬೇಕು, ಜೊತೆಗೆ ಕೆಲವೊಂದಿಷ್ಟು ಕ್ವಾಡ್ರಿಸೆಪ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಗಳನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಹೆಚ್ಚಿನ ನೋವನ್ನು ನಾವು ಮೊದಲೇ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗಲೇ ಅದನ್ನು ಸರಿಪಡಿಸ್ಕೊಬಿಡ್ಬೋದು, ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಇದು ಜಾಣತನ. ಸೊ ಇದು ಎಲ್ಲರೂ ಮಾಡುವಂತಹ ಮೊದಲನೇ ತಪ್ಪು. ನಂತರ ಎಲ್ಲರೂ ಮಾಡುವಂತಹ ಎರಡನೇ ಮುಖ್ಯವಾದಂತಹ ತಪ್ಪು, ಮಂಡಿ ನೋವು ಬಂತು ಅಂದರೆ ವಿಶ್ರಾಂತಿ ತೊಗೊಂಡ್ಬಿಡೋದು ಅಥವಾ ನೀ ಕ್ಯಾಪ್ ಹಾಕೊಂಡ್ಬಿಡೋದು. ಅಂದರೆ ನನಗೆ ಕೆಲವರು ಹೇಳ್ತಾರೆ, ನಿನಗೆ ನೋವು ಬಂದಿದೆಯಾ, ರೆಸ್ಟ್ ತಗೋ, ಎಲ್ಲ ಸರಿಯಾಗುತ್ತೆ ಅಂತ. ಅಥವಾ ನಾವು ನೋಡಿರ್ತೀವಿ, ಮಂಡಿ ನೋವು ಇರೋರು ನೀ ಕ್ಯಾಪ್ ಹಾಕೊಂಡ್ಬಿಡ್ತಾರೆ. ನೀ ಕ್ಯಾಪ್ ಹಾಕೊಂಡ್ರೆ ನನಗೆ ನೋವು ಕಡಿಮೆ ಆಯಿತು ಅಂತ, ಕಡಿಮೆ ಆಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ನನಗೆ ಆರಾಮಾಗ್ತಾ ಇದೆ ಡಾಕ್ಟ್ರೇ ಅಂತ ಹೇಳ್ಕೊಂಡು ನೀ ಕ್ಯಾಪ್ ಹಾಕ್ಕೊಂಡು ಮಂಡಿ ನೋವು ಹೆಚ್ಚು ಮಾಡ್ಕೊಂಡು ಬರೋರಂಥವ್ರನ್ನ ನಾನು ಪ್ರತಿದಿನ ನೋಡ್ತಾ ಇರ್ತೀನಿ. ಅಂದರೆ ನಮಗೆ ಖಂಡಿತ ರೆಸ್ಟ್ ತಗೊಳ್ಳೋದ್ರಿಂದ ಅವಾಗ ತಕ್ಷಣ ಜಾಸ್ತಿ ಆಗಿರೋಂಥ ನೋವನ್ನು ಕಡಿಮೆ ಮಾಡುತ್ತೆ. ಆದರೆ ನಾವು ಆ ಅಕ್ಯೂಟ್ ಫೇಸ್, ಅಂದರೆ ಅವಾಗ ಯಾವಾಗ ಉರಿಯೂತ ಜಾಸ್ತಿ ಇರುತ್ತೋ ಅವಾಗ ಒಂದು 2-3 ದಿನ ರೆಸ್ಟ್ ತಗೊಳ್ಳೋದನ್ನು ಬಿಟ್ಟು ಆಮೇಲೂ ಕಂಟಿನ್ಯೂ ರೆಸ್ಟ್ ಮಾಡಿಬಿಟ್ರೆ ನಮ್ಮ ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ. ತೊಡೆಯನ್ನು ಮಂಡಿಯನ್ನು ರಕ್ತ ಸಂಚಾರ ಕಳಿಸುವಂತಹ ಕ್ವಾಡ್ರಿಸೆಪ್ಸ್, ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಟ್ರೆ ನಮ್ಮ ಮಂಡಿಯ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಒಳಗಡೆ ಇರುವಂತಹ ಗ್ರೀಸ್ ಅಥವಾ ಸೈನೋವೆಲ್ ಫ್ಲೂಯಿಡ್ ಕಡಿಮೆ ಆಗುತ್ತೆ, ಮಂಡಿಯಲ್ಲಿ ಬಿಗಿತ ಹೆಚ್ಚಾಗ್ಬಿಡುತ್ತೆ, ಸವಕಳಿ ಹೆಚ್ಚಾಗ್ಬೋದು. ಅಥವಾ ನಮಗೆ ಮಂಡಿಯನ್ನು ಮೂವ್ಮೆಂಟ್ ಮಾಡಲಿಕ್ಕೆ ಬೇಕಾಗಿರುವಂತಹದ್ದು ಮಾಂಸಖಂಡಗಳು, ಅದು ಇಂಜಿನ್ ಥರ. ನಮ್ಮ ಮಂಡಿ ಅಥವಾ ಮೊಣಕಾಲು ಅನ್ನುವಂಥದ್ದು ಒಂದು ಟೈರ್ ಅಂತ ಅನ್ಕೊಂಡ್ರೆ, ನಮ್ಮ ಗಾಡಿಯ ಟೈರ್ ಓಡಿಸ್ಬೇಕು ಅಂದರೆ ಇಂಜಿನ್ ಚೆನ್ನಾಗಿರಬೇಕು. ಆ ಇಂಜಿನ್ ವೀಕ್ ಆಗ್ತಾ ಹೋಗ್ಬಿಟ್ರೆ, ನಾವು ರೆಸ್ಟ್ ತುಂಬ ತೊಗೊಂಡ್ರೆ ವೀಕ್ ಆಗ್ತಾ ಹೋಗ್ಬಿಟ್ರೆ ನಮಗೆ ಇನ್ನೂ ಹೆಚ್ಚು ತೊಂದರೆ ಆಗ್ತಾ ಹೋಗುತ್ತೆ, ಅಥವಾ ಅದನ್ನು ನಡೆಸೋಕ್ಕೆ ಕಷ್ಟ ಆಗ್ತಾ ಬಂದ್ಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೋಬೇಕು. ನೀ ಕ್ಯಾಪ್ ಹಾಕೊಂಡ್ರು ಇದೇ ತೊಂದರೆ ಆಗ್ಬಿಡುತ್ತೆ, ನೀ ಕ್ಯಾಪ್ ಹಾಕೊಂಡ್ರೆ ಎಲ್ಲ ಆರಾಮಾಗ್ಬಿಡುತ್ತೆ ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ. ನೀ ಕ್ಯಾಪನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಹಾಕೋಬೇಕು. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ನೀ ಕ್ಯಾಪ್ ನಿಮಗೆ ಬೇಕಾ ಬೇಡವಾ ಅಂತ, ಅದನ್ನು ನೀವು ನೋಡ್ಬೋದು. ನೀ ಕ್ಯಾಪ್ ಕಂಟಿನ್ಯೂ ಹಾಕ್ಬಿಟ್ರೆ ಮಾಂಸಖಂಡಗಳು ವೀಕ್ ಆಗುತ್ತೆ, ಇದೇ ರೀತಿ ಮತ್ತೆ ನೋವು ಹೆಚ್ಚಾಗೋ ಸಾಧ್ಯತೆ ಇರ್ಬೋದು. ಅದಕ್ಕೆ ಸುಲಭವಾಗಿ ಮಾಡಕ್ಕೆ ಬೇಕಾಗಿರುವಂತಹ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಸ್ಟಾಟಿಕ್ ಮತ್ತು ಡೈನಮಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಆಗಿರ್ಬೋದು, ಸ್ಟ್ರೇಟ್ ಲೆಗ್ ರೈಸಿಂಗ್ ಎಕ್ಸಸೈಸ್ ಆಗಿರ್ಬೋದು, ಅಥವಾ ಮಿನಿ ಸ್ಕ್ವಾಟ್ ಎಕ್ಸಸೈಸ್ ಆಗಿರ್ಬೋದು. ಕೆಲವೊಂದು ಬೇಕಾಗಿರುವಂತಹ ಸುಲಭ ವ್ಯಾಯಾಮಗಳನ್ನು ಕರೆಕ್ಟಾಗಿ ನಾವು ಆದಷ್ಟು ಬೇಗ ಮಾಡೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಂಡು ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂದರೆ ನಾವು ಜಾಗಿಂಗ್ ಮಾಡಿ, ರನ್ನಿಂಗ್ ಮಾಡಿದ್ರೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಡೀಪ್ ಸ್ಕ್ವಾಟ್ಸ್ ಮಾಡಿದ್ರೆ, ಕೆಳಗಡೆ ಕೂತ್ಕೊಂಡು ಹೇಳುವಂಥದ್ದು, ಮೆಟ್ಲು ಹತ್ತಿ ಇಳಿದು ಮಾಡುವಂಥದ್ದು ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ಆ ರೀತಿ ಅಲ್ಲದೆ ಲೋ ಇಂಪ್ಯಾಕ್ಟ್ ಎಕ್ಸಸೈಸಸ್ನ ಮಾಡಬೇಕು. ಸಿಂಪಲ್ ಆಗಿ ನಿಧಾನಕ್ಕೆ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಬೇಕು. ಕರೆಕ್ಟಾಗಿ ಸೈಕ್ಲಿಂಗ್ ಇದ್ದರೆ ಸೈಕ್ಲಿಂಗ್ ಅನ್ನೋಂಥದ್ದು ಮಂಡಿ ಮೇಲೆ ಕಡಿಮೆ ಇಂಪ್ಯಾಕ್ಟ್ ಬೀಳುವಂಥ ವ್ಯಾಯಾಮ. ಅಥವಾ ಸ್ವಿಮ್ಮಿಂಗ್ ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತಾ ಬರುತ್ತೆ. ಈ ರೀತಿ ಆದಷ್ಟು ಬೇಗ ರೆಸ್ಟಿಂದ ಹೊರಗಡೆ ಬಂದು ನಾನು ಬೇಗ ಆಕ್ಟಿವಿಟಿ, ಮೂವ್ಮೆಂಟ್ ಮಾಡುವಂತಹದ್ದು ಮೆಡಿಸಿನ್ ಅಂತ ಹೇಳ್ತೀವಿ ಕೀಲುಗಳಿಗೆ. ಸೊ ಅದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿದ್ರೆ ಅನುಕೂಲ ಆಗ್ತಾ ಬರುತ್ತೆ. ಇದು ಎಲ್ಲರೂ ಮಾಡುವಂಥ ಎರಡನೇ ತಪ್ಪು. ಮೂರನೇ ತಪ್ಪು, ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತಗೊಳ್ಳುವಂತಹದ್ದು ಅಥವಾ ಏನೋ ಒಂದು
ತೈಲ, ಎಣ್ಣೆ, ಆಯಿಂಟ್ಮೆಂಟ್ ಹಚ್ಕೊಂಡು ಸುಮ್ಮನಾಗ್ಬಿಡುವಂಥದ್ದು. ನಮಗೆ ನೋವು ಬಂತು ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಹೋಗಿ ಫಾರ್ಮಸಿಗೆ ಹೋಗಿ, ಮೆಡಿಕಲ್ ಶಾಪಿಗೆ ಹೋಗಿ ನನಗೊಂದು 2 ನೋವಿನ ಮಾತ್ರೆ ಕೊಡಿ ಅಂತ ಹೇಳಿ ತೊಗೊಂಡ್ಬಿಡ್ತಾರೆ. ಇದು ತಪ್ಪು. ಈ ರೀತಿ ಮಾಡೋದ್ರಿಂದ ನಾವು ಅದಕ್ಕೆ ಕರೆಕ್ಟಾಗಿ ಆ್ಯಕ್ಚುಲಿ ಮಂಡಿ ನೋವು ಏನಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳದೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳೋದ್ರ ಬದಲು ಈ ರೀತಿ ಪೇನ್ ಕಿಲ್ಲರ್ ಮಾತ್ರೆ ತೊಗೊಳೋದ್ರಿಂದ ನಮಗೇನು ಉಪಯೋಗ ಆಗೋದಿಲ್ಲ. ಸರಿಯಾದ ರೀತಿಯಲ್ಲಿ ವೈದ್ಯರ ಸಲಹೆಯಿಂದ ಮಾತ್ರ ಈ ಮಾತ್ರೆಗಳನ್ನು ತೊಗೊಳ್ಳೋವಂಥದ್ದು ಒಳ್ಳೆಯದು. ಪೇನ್ ಕಿಲ್ಲರ್ ತೊಗೊಂಡ್ರೆ ನಮಗೆ ಹಲವಾರು ತೊಂದರೆಗಳಾಗ್ಬೋದು. ನಮ್ಮ ಜಠರಕ್ಕೆ ಅಂದರೆ ನಮ್ಮ ಸ್ಟಮಕ್ ಅಲ್ಲಿರುವಂತಹ ಲೈನಿಂಗ್ ಹಾಳಾಗಿ ನನಗೆ ಹೊಟ್ಟೆ ನೋವು ಬರೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು, ಹೊಟ್ಟೆಯಲ್ಲಿ ಹುಣ್ಣಾಗುವಂಥದ್ದು ತೊಂದರೆ ಆಗಿಬಿಡ್ಬೋದು. ಕಿಡ್ನಿಗೆ, ಲಿವರ್ಗೆ ತೊಂದರೆ ಆಗಿ ಮುಂದೆ ಸಮಸ್ಯೆ ಆಗಿಬಿಡ್ಬೋದು. ಸೊ ಅದಕ್ಕೋಸ್ಕರ ಅವಶ್ಯಕತೆ ಇದ್ದಾಗ ಉರಿಯೂತವನ್ನು ಕಡಿಮೆ ಮಾಡೋಕ್ಕೆ ಬೇಕಾಗಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಅನಾಲ್ಜೆಸಿಕ್ ಮಾತ್ರೆಗಳನ್ನು ಡಾಕ್ಟರ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದರೆ ಅದು ಕರೆಕ್ಟಾಗಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಡೋಸೇಜಲ್ಲಿ ತೊಗೊಂಡ್ರೆ ತೊಂದರೆ ಆಗೋದಿಲ್ಲ. ಅಂದರೆ ಅವಶ್ಯಕತೆ ಇದ್ದಾಗ ನನಗೆ ಮಳೆಯಲ್ಲಿ ಹೊರಗಡೆ ಹೋಗಬೇಕು ಅಂದರೆ ನಾನು ಛತ್ರಿ ಹಿಡ್ಕೋಬೇಕು, ಆದರೆ ಮಳೆ ನಿಂತ ನಂತರ ಛತ್ರಿಯನ್ನು ಮಡಚಬೇಕು. ಅದೇ ರೀತಿಯಲ್ಲಿ ಅವಶ್ಯಕತೆ ಇದ್ದಾಗ ಕೆಲವೊಂದು ಮಾತ್ರೆಗಳನ್ನು ತಗೋಬೇಕು. ನಂತರ ಆ್ಯಕ್ಚುಲಿ ಮಂಡಿ ನೋವಲ್ಲಿ ಏನಾಗಿರುತ್ತೆ ಅನ್ನೋದನ್ನು ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಅಂದರೆ ಮಂಡಿಯಲ್ಲಿ ತೊಂದರೆ ಆಗಿರುವಂತಹದ್ದು ಲಿಗಮೆಂಟಿಗೆ ಸಮಸ್ಯೆ ಆಗಿದೆಯಾ, ಅಲೈನ್ಮೆಂಟ್ ಪ್ರಾಬ್ಲಮ್ ಆಗಿದೆಯಾ, ಕಾರ್ಟಿಲೇಜ್ ಸವಕಳಿ ಆಗ್ತಾ ಇದೆ ಅಂದರೆ ಕಾರ್ಟಿಲೇಜ್ ರೀಗ್ರೋತಿಗೆ ಏನು ಮಾಡಬೇಕು, ಅದಕ್ಕೆ ತಕ್ಕ ರೀತಿಯಲ್ಲಿ ಸಲಹೆ ಸೂಚನೆಗಳು, ಔಷಧಿಗಳು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಮನೆಯಲ್ಲೇ ನೋವಿನ ಮಾತ್ರೆಗಳನ್ನು ತಗೊಳ್ಳುವಂಥದ್ದು ಎಲ್ಲರೂ ಮಾಡುವಂಥ ದೊಡ್ಡ ತಪ್ಪು. 4ನೇ ತಪ್ಪು, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಾಡ್ತಾ ಇರುವಂಥದ್ದು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ನೋಡಿಕೊಂಡು ನಾನು ವ್ಯಾಯಾಮಗಳನ್ನು ಶುರು ಮಾಡಿಬಿಡೋದು. ನನಗೆ ಮಂಡಿ ನೋವಿದೆ, ಈ ಡಾಕ್ಟರ್ ಕಿಶನ್ ಭಾಗವತ್ ಈ ಥರ ವಿಡಿಯೋದಲ್ಲಿ ಹೀಗೆ ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಮಾಡಿಬಿಡೋದು. ಅಂದರೆ ಸರಿಯಾದ ರೀತಿಯಲ್ಲಿ ಸೂಪರ್ವೈಸ್ಡ್ ಆಗಿ ನಾವು ವ್ಯಾಯಾಮಗಳನ್ನು ಕಲ್ತಿಲ್ಲ ಅಂತಂದರೆ, ಅಥವಾ ನಾವು ಅದನ್ನು ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮಗೆ ತೊಂದರೆಗಳಾಗ್ಬೋದು. ಇದನ್ನು ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಮಂಡಿ ನೋವು ಅನ್ನುವಂಥದ್ದು ಹಲವಾರು ಕಾರಣಗಳಿಂದ ಇರ್ಬೋದು. ಪಟೆಲೋಫಿಮರಲ್ ಪೇಯ್ನ್ ಬೇರೆ ಇರುತ್ತೆ, ಆರ್ಥರೈಟಿಸ್ ಆಗಿರುವಂತಹ ಪೇಯ್ನ್ ಬೇರೆ ಇರುತ್ತೆ, ಇನ್ಫ್ಲಮೇಟರಿ ಆರ್ಥರೈಟಿಸ್ ಸಂಧಿವಾತದಲ್ಲಿ ಬೇರೆ ಥರ ಇರುತ್ತೆ, ಸವಕಳಿ ಬಂದು ಆಸ್ಟಿಯೋ ಆರ್ಥರೈಟಿಸಲ್ಲಿ ಬೇರೆ ಥರ ಇರುತ್ತೆ, ಲಿಗಮೆಂಟ್ ಸ್ಟ್ರೈನ್ ಆಗಿ ಲಿಗಮೆಂಟ್ ಹರಿದು ಬಂದಿರುವಂತಹ ಮಂಡಿ ನೋವು ಬೇರೆ ಕಾರಣದಿಂದ ಇರ್ಬೋದು. ಸೊ ಇದೆಲ್ಲದಕ್ಕೂ ಬೇರೆ ಬೇರೆ ರೀತಿಯಾದಂತಹ ವ್ಯಾಯಾಮಗಳು ಬೇಕಾಗುತ್ತೆ. ನಾವು ಕರೆಕ್ಟಾಗಿ ಸರಿಯಾಗಿ ಮಾಡಲಿಲ್ಲ ಅಂತಂದರೆ, ಅರ್ಲಿ ಆರ್ಥರೈಟಿಸಲ್ಲಿ ಡೀಪ್ ಸ್ಕ್ವಾಟ್ಸ್, ನಾನು ನೋಡಿ ಸ್ಕ್ವಾಟ್ಸ್ ಮಾಡೋದ್ರಿಂದ ನನ್ನ ತೊಡೆ ಮಾಂಸಖಂಡಗಳು ಗಟ್ಟಿಯಾಗುತ್ತೆ ಅಂತ ಮಾಡಿಬಿಟ್ರೆ ತೊಂದರೆ ಹೆಚ್ಚಾಗ್ಬಿಡ್ಬೋದು. ಲಿಗಮೆಂಟ್ ಸಮಸ್ಯೆ ಇದ್ದಾಗ ನಾನು ಕಾಲಿಗೆ ತೂಕ ಕಟ್ಕೊಂಡು ಕಾಲನ್ನು ಎತ್ಬಿಟ್ಟು ಸ್ಟ್ರೇಟ್ ಲೆಗ್ ರೈಸಿಂಗ್ ಮಾಡೋದ್ರಿಂದ ನನ್ನ ತೊಡೆ ಮಾಂಸಖಂಡ ಚೆನ್ನಾಗಾಗುತ್ತೆ ಅಂತ ಮಾಡಿಬಿಟ್ರೆ ಲಿಗಮೆಂಟ್ ಮೇಲೆ ಸ್ಟ್ರೈನ್ ಆಗ್ಬೋದು, ಅಥವಾ ಅರ್ಧಂಬರ್ಧ ಹರಿದಿರೋದು ಸಂಪೂರ್ಣವಾಗಿ ಹರಿದೋಗ್ಬಿಡ್ಬೋದು. ಅದಕ್ಕೋಸ್ಕರ ಪ್ರಾರಂಭದಲ್ಲಾದರೂ ಕರೆಕ್ಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಒಳ್ಳೆಯ ಫಿಸಿಯೋಥೆರಪಿಸ್ಟ್ ಸೂಪರ್ವಿಷನಲ್ಲಿ ನಾವು ವ್ಯಾಯಾಮಗಳನ್ನು ಕಲ್ತ್ಕೊಂಡು ಮಾಡುವಂಥದ್ದು ಬಹಳ ಮುಖ್ಯ. ಅದನ್ನು ಮಾಡದೆ ನನಗೆ ಇಂಟರ್ನೆಟ್ಟಲ್ಲಿ ಅರ್ಧಂಬರ್ಧ ತಿಳ್ಕೊಂಡು ಮಾಡುವಂಥದ್ದು ತಪ್ಪು. ಸರಿಯಾದ ರೀತಿಯಲ್ಲಿ ಸರಿಯಾದ ಡಾಕ್ಟರ್ನ ಸ್ಟಾರ್ಟಿಂಗಿಂದ ನೀವು ಫಾಲೋ ಮಾಡ್ತಾ ಇದ್ದೀರಿ, ಅವ್ರು ಕರೆಕ್ಟಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ನಿಮಗೆ ಸಲಹೆ ಕೊಡ್ತಿದ್ದಾರೆ ಅಂತ ಅನ್ಸಿದ್ರೆ ನೀವು ಖಂಡಿತವಾಗಿ ಅದನ್ನು ಮುಂದುವರಿಸ್ಬೋದು. ಆದರೆ ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಮುಂದುವರಿಸುವಂಥದ್ದು ಬಹಳ ಮುಖ್ಯ. ಮತ್ತು ಈಗಂತೂ ಡಾಕ್ಟರ್ ಅಲ್ಲದೆ ಬೇರೆಯವರೇ ಎಷ್ಟೊಂದು ಜನ ವಿಡಿಯೋಸ್ಗಳು ಮಾಡಿ ಈ ಥರ ವ್ಯಾಯಾಮ ಮಾಡಿ, ಆ ಥರ ವ್ಯಾಯಾಮ ಮಾಡಿ ಆರಾಮಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ, ವ್ಯಾಯಾಮಗಳನ್ನು ಹೇಳ್ಕೊಡ್ತಿರ್ತಾರೆ ಅಥವಾ ಮನೆ ಮದ್ದುಗಳನ್ನು ಹೇಳ್ತಾರೆ. ಅವ್ರು ಯಾರಿಗೂ ಆ ಡಾಕ್ಟರ್ ಕ್ವಾಲಿಫಿಕೇಶನ್ ಇರಲ್ಲ, ಅವ್ರು ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿರೋದಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಾದಂತಹ ಮಂಡಿ ನೋವು ಬೇರೆ ಕಾರಣಗಳಿಂದ ಬರುತ್ತೆ. ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ವ್ಯಾಯಾಮ, ಜೀವನ ಶೈಲಿ ಬದಲಾವಣೆ, ಕರೆಕ್ಟಾಗಿ ಬೇಕಾಗಿರುವಂತಹ ಆಹಾರ ಪದ್ಧತಿ ಇದೆಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಮಂಡಿ ನೋವಿನ ಬಗ್ಗೆ, ನಿಮ್ಮ ಮಂಡಿ ನೋವನ್ನು ಹೇಗೆ ಬೇಗ ಸರಿಪಡಿಸ್ಕೋಬಹುದು, ತೊಂದರೆ ಆಗದೆ ಇರೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ನೀವು ಅದನ್ನು ಮುಂದುವರಿಬೇಕು, ಹೇಗೆ ಮಂಡಿ ಮೂಳೆಗಳನ್ನು ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಅದ್ರ ಬಗ್ಗೆ ಒಂದು ಕೋರ್ಸನ್ನು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್, ಅಂದರೆ ನಿಮ್ಮ ಫಿಟ್ನೆಸ್ ಲೆವೆಲ್ಗೆ ತಕ್ಕ ಹಾಗೆ, ನಿಮ್ಮ ಮಂಡಿ ನೋವಿಗೆ ತಕ್ಕ ಹಾಗೆ, ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ವ್ಯಾಯಾಮಗಳನ್ನು ಹೇಗೆ ಮಾಡೋದು ಅದೆಲ್ಲದನ್ನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೋರ್ಸ್ ರೆಡಿ ಆಗ್ತಿದ್ದಂಗೆ ನಿಮಗೆ ನಾನು ಮೊದಲು ಹೇಳ್ತೀನಿ. 5ನೇ ತಪ್ಪು, ನಾವು ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇರೋದನ್ನು ನಾವು ನಿರ್ಲಕ್ಷ್ಯ ಮಾಡುವಂಥದ್ದು. ಮತ್ತು ಉರಿಯೂತ ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡೋದು. ಅಂದರೆ ದೇಹ ತೂಕ ಹೆಚ್ಚಾಗಿದ್ದು ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ತೂಕ ಎಷ್ಟಿತ್ತು ಅಂತ ನಾನು ಹೆಚ್ಚಿನ ಸಲ ನನ್ನ ಔಟ್ ಪೇಷಂಟಲ್ಲಿ ಬಂದವ್ರಿಗೆ ಕೇಳಿದಾಗ, ಡಾಕ್ಟ್ರೇ ನನ್ನ ತೂಕ 65 ಇತ್ತು ಅಂತ ಹೇಳಿ, ಒಂದ್ಸಲ ನಿಂತ್ಕೊಳ್ಳಿ ನೋಡೋಣ ಅಂತ ಹೇಳಿದ್ರೆ 65 ಇರೋದಿಲ್ಲ, ಅದು 76 ಅಥವಾ 78 ಆಗ್ಬಿಟ್ಟಿರುತ್ತೆ. ಅಂದರೆ ಅಯ್ಯೋ, ನಾನು ಹೋದ ವರ್ಷ ನೋಡಿದಾಗ ನಾನು 65 kg ಇದ್ದೆ ಡಾಕ್ಟ್ರೇ ಅಂತ ಹೇಳ್ತಿರ್ತಾರೆ, ಆಶ್ಚರ್ಯದಲ್ಲಿ ಹೇಳ್ತಿರ್ತಾರೆ. ಅಂದರೆ ಕಾಲಕ್ಕೆ ನಮ್ಮ ತೂಕವನ್ನು ನೋಡ್ಕೊಂಡು ಅದ್ರ ಮೇಲೆ ಒಂದು ಹಿಡಿತವನ್ನು ಹಿಡಿದಿಟ್ಕೊಂಡಿಲ್ಲ ಅಂತಂದರೆ ದೇಹದ ತೂಕ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. 1 kg ಹೆಚ್ಚಾದರೂ ಕೂಡ ನಮ್ಮ ಕೀಲುಗಳ ಮೇಲೆ, ಮಂಡಿಯ ಮೇಲೆ ನಾವು ನಡಿಬೇಕಾದ್ರೆ ಆ ಲೀವರ್ ಎಫೆಕ್ಟಿಂದ 4 ಪಟ್ಟು ಹೆಚ್ಚು ತೂಕ ಬೀಳ್ತಾ ಇರುತ್ತೆ. ಮೆಟ್ಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ, ಈಗ ನಾನು 10 kg ಹೆಚ್ಚಿದ್ದೀನಿ, ನನ್ನ ದೇಹದ ತೂಕ ಎಷ್ಟಿರಬೇಕು ಅದಕ್ಕಿಂತ ಅಂತಂದರೆ 40 kg ನನ್ನ ಕೀಲುಗಳ ಮೇಲೆ ತೂಕ ಬೀಳುತ್ತೆ. ಅಷ್ಟೇ ಬೇಗ ಸವಕಳಿ ಆಗುತ್ತೆ, ಅಷ್ಟೇ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ.
ಆದಷ್ಟು ದೇಹ ತೂಕವನ್ನು ಕಡಿಮೆ ಮಾಡೋಕ್ಕೆ ಸರಿಯಾದ ರೀತಿಯಲ್ಲಿ ಜೀವನ ಶೈಲಿ ರೂಢಿಸಬೇಕು, ವ್ಯಾಯಾಮಗಳನ್ನು ಮಾಡಬೇಕು, ಕರೆಕ್ಟಾಗಿ ಪಥ್ಯವನ್ನು ಮಾಡಬೇಕು, ಕರೆಕ್ಟಾಗಿ ನಾವು ನಿದ್ದೆಯನ್ನು ಮಾಡಬೇಕು, ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೋಬೇಕು. ಇದನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ 21 ದಿನಗಳಲ್ಲಿ ಹೇಗೆ ಮಾಡ್ಬೋದು ಅನ್ನೋದ್ರ ಒಂದು ಕೋರ್ಸನ್ನು ನಾನು ರೆಡಿ ಮಾಡಿದ್ದೀನಿ. ಅದನ್ನು ನೀವಿನ್ನೂ ಚೆಕ್ಔಟ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ನಾನು ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಒತ್ತಿ ಸುಲಭವಾಗಿ ಮನೆಯಲ್ಲೇ ಯಾವುದೇ ಜಿಮ್ ಇಲ್ಲದೆ ಹೇಗೆ ಭಾರತೀಯ ಆಹಾರ ಶೈಲಿಯಲ್ಲಿ ತೂಕವನ್ನು ಕಡಿಮೆ ಮಾಡ್ಬೋದು, ಅದರಿಂದ ನಮ್ಮ ಈ ದೇಹದಲ್ಲಿರುವಂತಹ ಬೆನ್ನು ಸೊಂಟ ನೋವು, ಕೀಲು ನೋವುಗಳನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದು ನಿಮಗೆ ಅದರಲ್ಲಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಅದರ ಜೊತೆಗೆ ಉರಿಯೂತವನ್ನು ಕಡಿಮೆ ಮಾಡುವಂತಹ ಆಹಾರಗಳನ್ನು ನಾವು ಕರೆಕ್ಟಾಗಿ ತಗೋಬೇಕು. ಫ್ರೆಶ್ ಸೊಪ್ಪು ತರಕಾರಿಗಳನ್ನು ತಗೊಳ್ಳೋದ್ರಿಂದ ಉರಿಯೂತವನ್ನು ಕಡಿಮೆ ಮಾಡುವಂತಹ ಆಹಾರ, ಯಾವ ಆಹಾರಗಳನ್ನು ಕೀಲು ನೋವು ಇದ್ದಾಗ ತಗೋಬಹುದು, ಯಾವ ಆಹಾರಗಳನ್ನು ತಗೋಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ಡೀಟೇಲ್ಸ್ ಅನ್ನು ನೋಡ್ಬೋದು. 6ನೇದು ನಮ್ಮ ಪಾದರಕ್ಷೆಯನ್ನು ನಿರ್ಲಕ್ಷ್ಯ ಮಾಡೋದು. ಎಷ್ಟೊಂದು ಜನರ ಮನೆಯಲ್ಲಿ ಯಾವಾಗೋ ಚಪ್ಪಲ್ ತಂದಿರ್ತಾರೆ, 5 ವರ್ಷ 10 ವರ್ಷದಿಂದ ಅದೇ ಚಪ್ಪಲಲ್ಲಿ ಓಡಾಡ್ತಾ ಇರ್ತಾರೆ. ಚಪ್ಪಲ್ ಸರಿಯಾಗಿ ಸೌದೋಗಿದೆಯಾ ಅಂತ ನೋಡ್ಕೊಂಡಿರಲ್ಲ. ಸರಿಯಾಗಿ ಆ ಚಪ್ಪಲ್ ಕರೆಕ್ಟಾಗಿ ನಮ್ಮ ಆರ್ಚ್ ಸಪೋರ್ಟ್ ಅಂದರೆ ನಮ್ಮ ಪಾದದ ಕಮಾನಿಗೆ ಸರಿಯಾಗಿ ಸಪೋರ್ಟ್ ಕೊಡ್ತಾ ಇದೆಯಾ ಅಂತ ನೋಡ್ಕೊಳ್ಳಲ್ಲ. ಕರೆಕ್ಟಾಗಿ ನನಗೆ ಗ್ರಿಪ್ ಕೊಡುವಂತಹ, ನನ್ನ ಪಾದಕ್ಕೆ ಸರಿಯಾಗಿ ಸಪೋರ್ಟ್ ಕೊಡುವಂತಹ ಚಪ್ಪಲನ್ನು ಹಾಕೋತಿದ್ದೀನ ಅನ್ನೋದು ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ. ಸೊ ನಮ್ಮ ಪಾದರಕ್ಷೆ ನಮ್ಮ ಕೀಲುಗಳನ್ನು ಕಾಪಾಡೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಾವು ನಡಿಬೇಕಾದ್ರೆ ನಮಗೆ ಸರಿಯಾದ ಪಾದರಕ್ಷೆಯನ್ನು ಹಾಕ್ಕೊಂಡ್ರೆ ಅದು ಶಾಕ್ ಅಬ್ಸಾರ್ಬರ್ ಆಗಿ ಕೀಲುಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡೋ ರೀತಿಯಲ್ಲಿ ಇರಬೇಕು. ಅದಕ್ಕೆ ಕರೆಕ್ಟಾಗಿ ಸರಿಯಾಗಿ ಕುಷನ್ ಇರುವಂತಹ ಚಪ್ಪಲನ್ನು ಹಾಕೋಬೇಕು. ನಾವು ಚಪ್ಪಟೆ ಚಪ್ಪಲು, ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಇರುವಂತಹ ಚಪ್ಪಲ್ ಹಾಕಿದ್ರೆ ಅದ್ರ ಮೇಲೆ ಶಾಕ್ ಜಾಸ್ತಿ ಆಗುತ್ತೆ, ಸವಕಳಿ ಹೆಚ್ಚಾಗ್ಬಿಡ್ಬೋದು. ಕೆಲವೊಬ್ರು ಹೈ ಹೀಲ್ ಚಪ್ಪಲನ್ನು ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದ ನಮ್ಮ ಭಂಗಿಯನ್ನು ಕರೆಕ್ಟಾಗಿ ಇಟ್ಕೊಳ್ಳದೇ ಇರೋದ್ರಿಂದ ನಮ್ಮ ಮಂಡಿ ಮುಂಭಾಗದಲ್ಲಿ ಹೆಚ್ಚು ಒತ್ತಡ ಬೀಳುತ್ತೆ, ಮಂಡಿ ಮುಂಭಾಗದಲ್ಲಿ ನೋವು ಹೆಚ್ಚಾಗ್ಬಿಡ್ಬೋದು. ಹೈ ಹೀಲ್ ಹಾಕೊಂಡಿರೋರಿಗೆ ಮಂಡಿ ನೋವು ಬರುತ್ತಲ್ಲ, ಚಪ್ಪಲಿಗೆ ಇದಕ್ಕೆ ಏನು ಸಂಬಂಧ ಅಂತ ಅರ್ಥ ಆಗೋದಿಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಮಾಡಬಾರ್ದು. ಸರಿಯಾದ ರೀತಿಯಲ್ಲಿ ಚಪ್ಪಲನ್ನು ಕರೆಕ್ಟಾಗಿ ನಾವು ಕಾಲಕ್ಕೆ ಚೇಂಜ್ ಮಾಡ್ತಿದ್ದೀವಾ, ಅದರಲ್ಲಿ ಕರೆಕ್ಟಾಗಿ ಕುಷನ್ ಸಪೋರ್ಟ್ ಕೊಡ್ತಾ ಇದೆಯಾ, ಗ್ರಿಪ್ ಕೊಡ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಂಡು ಮುಂದುವರಿಬೇಕು. ಇದು ಎಲ್ಲರೂ ಮಾಡುವಂತಹ 6ನೇ ತಪ್ಪು. ನೀವು ಇವತ್ತು ಹೋಗಿ ನಿಮ್ಮ ಚಪ್ಪಲ್ ಸರಿ ಇದೆಯಾ ಇಲ್ವಾ, ನಿಮ್ಮ ದೇಹಕ್ಕೆ ನಿಮ್ಮ ಕರೆಕ್ಟಾಗಿ ಕೀಲ್ಗಳಿಗೆ ಕರೆಕ್ಟ್ ಸಪೋರ್ಟ್ ಕೊಡುತ್ತಾ ಇಲ್ವಾ ಅನ್ನೋದನ್ನು ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಳ್ಳಿ. 7ನೇ ತಪ್ಪು, ಸರಿಯಾದ ರೀತಿಯಲ್ಲಿ ಆಹಾರವನ್ನು ತಗೊಳ್ಳದೇ ಇರುವಂತಹದ್ದು. ನಮಗೆ ನಮ್ಮ ಮಂಡಿ ಕೀಲುಗಳು ಕರೆಕ್ಟಾಗಿರಬೇಕು ಅಂತಂದರೆ ಮುಖ್ಯವಾಗಿ ಆಹಾರದಲ್ಲಿ ಕ್ಯಾಲ್ಶಿಯಂ ಬೇಕು, ವಿಟಮಿನ್ ಡಿ ಬೇಕು, ಪ್ರೋಟೀನ್ ಬೇಕು. ಸರಿಯಾದ ರೀತಿಯಲ್ಲಿ ಕ್ಯಾಲ್ಶಿಯಂ ಸಿಗುವಂಥದ್ದು ನಮ್ಮ ಹಾಲಿನ ಪದಾರ್ಥಗಳಲ್ಲಿ, ಎಳ್ಳಲ್ಲಿ, ರಾಗಿಯಲ್ಲಿ, ಹಸಿರು ಸೊಪ್ಪುಗಳಲ್ಲಿ. ಇದನ್ನು ನಾವು ಕರೆಕ್ಟಾಗಿ ತಿಂತಾ ಇದ್ದೀವಾ? ವಿಟಮಿನ್ ಡಿ ನಮಗೆ ಸಹಜವಾಗಿ ಆರಾಮಾಗಿ ಸಿಗುವಂಥದ್ದು ಬೆಳಗ್ಗೆ ನಾವು ಒಂದು 15-20 ನಿಮಿಷ ಸೂರ್ಯನ ಬೆಳಕಲ್ಲಿ ಹೋಗಿ ವಾಕಿಂಗ್ ಮಾಡೋದ್ರಿಂದ. ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀವಾ? ಕಾಲಕ್ಕೆ ನನ್ನ ವಿಟಮಿನ್ ಡಿ ಚೆಕಪ್ಪನ್ನು ನಾನು ಮಾಡಿಸ್ತಾ ಇದ್ದೀನ? ನನ್ನ ವಿಟಮಿನ್ ಡಿ ಕಡಿಮೆ ಇದ್ದರೆ ಅದಕ್ಕೆ ಕರೆಕ್ಟಾಗಿ ಸಪ್ಲಿಮೆಂಟನ್ನು ನಾನು ತೊಗೊಂಡಿದ್ದೀನ? ಅದನ್ನು ಹಲವಾರು ಜನ ನೋಡ್ಕೊಂಡೇ ಇರೋದಿಲ್ಲ. ಅದರಿಂದ ನಮ್ಮ ಕೀಲು ನೋವು ತೊಂದರೆ ಹೆಚ್ಚಾಗ್ತಾ ಇರ್ಬೋದು. ಪ್ರೋಟೀನ್ ಬಹಳ ಮುಖ್ಯ. ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ ಎಲ್ಲರಿಗೂ ಕ್ಯಾಲ್ಶಿಯಂ ಬೇಕು ಅಂತ ಕ್ಯಾಲ್ಶಿಯಂ ಮಾತ್ರೆ ತಗೋತಾ ಇರ್ತಾರೆ. ಆದರೆ ಪ್ರೋಟೀನ್ ನಮ್ಮ ದಕ್ಷಿಣ ಭಾರತದ ಆಹಾರ ಶೈಲಿಯಲ್ಲಿ ಕಡಿಮೆ ಇರುತ್ತೆ. ಪ್ರೋಟೀನ್ ಸರಿಯಾದ ರೀತಿಯಲ್ಲಿ ನಾವು ಆ ದೇಹದಲ್ಲಿ ನಾವು ಕರೆಕ್ಟಾಗಿ ತಗೊಳ್ಳೋದ್ರಿಂದ ನಮ್ಮ ದೇಹದ ತೂಕನೂ ಕಡಿಮೆ ಆಗುತ್ತೆ, ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ, ಮಾಂಸಖಂಡಗಳು ಗಟ್ಟಿಯಾಗಿರೋದ್ರಿಂದ ಲವಲವಿಕೆಯಿಂದ ಚೈತನ್ಯಯುತವಾಗಿ ಶಕ್ತಿಯುತವಾಗಿ ನಾವು ಬದುಕಬಹುದು. ಅಷ್ಟೇ ಅಲ್ಲದೆ ನಮ್ಮ ಕೀಲುಗಳನ್ನು ಮೂವ್ಮೆಂಟ್ ಮಾಡುವಂತಹದ್ದು ಮಾಂಸಖಂಡಗಳು, ಅದು ಇಂಜಿನ್ ಅಂತ ನಾನು ಆಗಲೇ ಹೇಳಿದೆ. ಅದನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರೋಟೀನ್ ಬಹಳ ಮುಖ್ಯ. ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಯಾವ ಆಹಾರಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೋಬಹುದು. ಸೊ ನಮ್ಮ ಆಹಾರದಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ ಡಿ, ಪ್ರೋಟೀನ್ ಸರಿಯಾಗಿದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಸೊ ಸರಿಯಾದ ರೀತಿಯಲ್ಲಿ ನಮಗೆ ಕೀಲು ನೋವು ಬಂದಿದೆ ಅಂದ ತಕ್ಷಣ ನಾನು ಔಷಧಿ ತಗೋತಾ ಇದ್ದೀನಿ, ಮಾತ್ರೆ ತಗೋತಾ ಇದ್ದೀನಿ, ಆಯಿಂಟ್ಮೆಂಟ್ ಜೆಲ್ ಹಚ್ಬಿಟ್ಟೆ, ರೆಸ್ಟ್ ತಗೊಂಡೆ, ಆದರೂ ನನಗೆ ಕಡಿಮೆ ಆಗಲಿಲ್ಲ, ಯಾವುದೋ ವ್ಯಾಯಾಮ ಮಾಡಿದೆ ಅಂತ ಹಲವಾರು ತಪ್ಪುಗಳನ್ನು ಮಾಡುವಂಥದ್ದಲ್ಲ. ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ಯಾಕೆ ಬರ್ತಾ ಇದೆ, ಸರಿಯಾದ ರೀತಿಯಲ್ಲಿ ಪ್ರಾರಂಭದಲ್ಲೇ ಅದನ್ನು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಸರಿಯಾದ ಸೂಪರ್ವಿಷನಲ್ಲಿ ವ್ಯಾಯಾಮಗಳನ್ನು ಕಲ್ತ್ಕೊಂಡು ಆಹಾರದಲ್ಲಿ, ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡೋದ್ರಿಂದ ಬಹಳ ಚೆನ್ನಾಗಿ ನಾವು ಮಂಡಿ ನೋವನ್ನು ಗೆಲ್ಲಬಹುದು, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ಒಂದು ಕೋರ್ಸನ್ನು ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ ನೀವು ಕರೆಕ್ಟಾಗಿ ಪ್ರತಿದಿನ ಕೆಲವೊಂದಿಷ್ಟು ವ್ಯಾಯಾಮಗಳನ್ನು ಮಾಡೋದ್ರಿಂದ, ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡೋದ್ರಿಂದ, ಸರಿಯಾಗಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ರೂಢಿಸ್ಕೊಳ್ಳೋದ್ರಿಂದ ಮಂಡಿ ನೋವನ್ನು ಖಂಡಿತವಾಗಿ ಖುಷಿಯಿಂದ ನೀವು ಗೆಲ್ಲಬಹುದು. ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಇದೆ ಅಂತಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂತಹ ಹಲವಾರು ಉಪಯುಕ್ತ ನಿಮ್ಮ ಮನೆಯಲ್ಲಿ ಇರುವಂತಹ ತೊಂದರೆಗಳಿಗೆ ಆರೋಗ್ಯದ ಸಲಹೆಯನ್ನು ಕೊಡಲಿಕ್ಕೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ, ಹಲವಾರು ಹೊಸ ಕೋರ್ಸ್ಗಳನ್ನು ತಯಾರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ನೀವಿನ್ನು ನಾನು ಫ್ರೀಯಾಗಿ ಕಳಿಸ್ತಾ ಇರುವಂತಹ ಹೆಲ್ತ್ ಟಿಪ್ಸ್ ವಾಟ್ಸ್ಆ್ಯಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.